ಎಚ್.ಡಿ. ದೇವೇಗೌಡರ ಪತ್ನಿ ಧರ್ಮಪತ್ನಿ ವಿಧಿವಶ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದ ಚೆನ್ನಮ್ಮ. ಎಚ್.ಡಿ. ರೇವಣ್ಣ ಸೇರಿ ಇಡೀ ಕುಟುಂಬವನ್ನು ಅಗಲಿದ್ದಾರೆ. ಗೌಡರ 7 ದಶಕಗಳ ರಾಜಕೀಯ ಏಳು ಬೀಳುಗಳ ಪಯಣದಲ್ಲಿ ಪಾತ್ರ ವಹಿಸಿದ್ದ 1937ರಲ್ಲಿ ಜನಿಸಿದ ಮಾಜಿ ಪ್ರಧಾನಿ, 4 ಗಂಡು ಹಾಗೂ 2 ಹೆಣ್ಣು ಮಕ್ಕಳನ್ನು ಅಗಲಿರುವ ಚೆನ್ನಮ್ಮ. ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ನಿಧನ ಅನ್ನೋ ವಿಚಾರ ಇಡೀ ಭಾರತವನ್ನು ಶೋಕಕ್ಕೆ ತಳ್ಳಿದೆ. ಚೆನ್ನಮ್ಮ ವಿಧಿವಶ. ಅನಾರೋಗ್ಯದಿಂದ ಬಳಲ್ತಾ ಇದ್ರು ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ತಾಯಿ, ಎಚ್.ಡಿ. ರೇವಣ್ಣರ ತಾಯಿ. ಇವತ್ತು ನಿಜಕ್ಕೂ ಕೂಡ ದೇವೇಗೌಡರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಪ್ರತಿಯೊಂದು ಸಾಧಕ ಪುರುಷನ ಹಿಂದೆ ಒಂದು ಮಹಿಳೆ ಇರ್ತಾರೆ ಅನ್ನೋದಕ್ಕೊಂದು ಜೀವಂತ ನಿದರ್ಶನ ಆಗಿದ್ದವರು ಚೆನ್ನಮ್ಮ. ತನ್ನ ಸಾಧಕ ಪತಿಯ ಹಿಂದೆ ಚೆನ್ನಮ್ಮರ ಪಾತ್ರವೂ ಕೂಡ ಅಪಾರ ಇತ್ತು. ರಾಜಕೀಯದ ಸೋಲು ಗೆಲುವಿನ ಹಿಂದೆ ಸಾಂತ್ವನದಂತೆ ನಿಂತಿದ್ದ ಚೆನ್ನಮ್ಮ. ಡಿ.ಕೆ. ಶಿವಕುಮಾರ್ರಂತಹ ರಾಜಕಾರಣಿಯ ಮುಂದೆ ದೇವೇಗೌಡರು ನಿಂತಾಗಲು, ದೇಶದ ಅನೇಕ ತರಹದ ರಾಜಕೀಯ ಸವಾಲುಗಳು ಎದುರಾದಾಗಲೂ ಪತಿಯನ್ನ ಸಾಂತ್ವನ ಮಾಡುವ ಪ್ರಾಮಾಣಿಕ ಧರ್ಮಪತ್ನಿಯಂತೆ ಪ್ರತಿ ಸಮಸ್ಯೆಗೂ ಕೂಡ ಒಂದು ಸಮಾಧಾನ, ಒಂದು ಶಮನಮಯವಾದಂತಹ ಮಾತು, ಪತ್ನಿಯಾಗಿ ಒಂದು ತರಹದಲ್ಲಿ ದೇವೇಗೌಡರ ತಾಯಿಯಂತಿದ್ದವರು. ಪ್ರತಿ ರಾಜಕೀಯ ಹೆಜ್ಜೆ ಹೆಜ್ಜೆಗಳಿಗೂ ಕೂಡ ಸಲಹೆಯನ್ನು ಕೊಡುತ್ತಾ ದೇವೇಗೌಡರ ರಾಜಕೀಯ ಪ್ರಯಾಣದಲ್ಲಿ ಭಾಗಿಯಾದವರು. ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶ. ಶನಿವಾರ ಸಂಜೆ 4:45 ಅಂದರೆ ಇವತ್ತು ಕೊನೆ ಉಸಿರೆಳೆದಂತಹ ಚೆನ್ನಮ್ಮ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಚೆನ್ನಮ್ಮ ಆಸ್ಪತ್ರೆಯಲ್ಲಿ ಇದ್ದರು. ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಂತಹ ಚೆನ್ನಮ್ಮ. ಕುಮಾರಸ್ವಾಮಿ ಅವರ ತಾಯಿ, ಎಚ್.ಡಿ. ರೇವಣ್ಣರ ತಾಯಿ. ಎಚ್.ಡಿ. ರೇವಣ್ಣ ಸೇರಿ ಇಡೀ ಗೌಡರ ಕುಟುಂಬಕ್ಕೆ ತೀವ್ರ ಆಘಾತ. ಇದು ಗೌಡರ 7 ದಶಕಗಳ ರಾಜಕೀಯ ಏಳು ಬೀಳುಗಳ ಪಯಣದಲ್ಲಿ ನೆರಳಾಗಿ ನಿಂತದವರು 1937ರಲ್ಲಿ ಜನಿಸಿದ್ದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ. 4 ಗಂಡು ಹಾಗೂ 2 ಹೆಣ್ಣು ಮಕ್ಕಳನ್ನು ಅಗಲಿರುವಂತಹ ಚೆನ್ನಮ್ಮ. ಅತಿ ಆಘಾತವಾದಂತಹ ವಿಚಾರ ಇದು. ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿ ಒಳ್ಳೆ ಕಾರ್ಯಕ್ಕೂ ಕೂಡ ತಾಯಿಯ ಜೊತೆ ಆಶೀರ್ವಾದವನ್ನು ಪಡೆದೇ ಅವರು ಕಾರ್ಯವನ್ನು ಮುಂದುವರಿಸ್ತಾ ಇದ್ರು. ಅವರ ಪ್ರತೀತಿ ಅದು, ನಡೆದು ಬಂದ ದಾರಿ, ನಡೆದು ಬಂದ ರೀತಿ. ಆದರೆ ಇವತ್ತಿನ ದಿನ ತಾಯಿಯ ಸ್ವರೂಪದಲ್ಲಿ ಸಲಹೆ ಕೊಡೋರೇ ಇಲ್ಲ. ನಿಜಕ್ಕೂ ಹೆತ್ತ ತಾಯಿಯನ್ನು ಕಳೆದುಕೊಂಡಂತಹ ಆ ಕುಟುಂಬ ಒಂದು ತರಹದ ತುಂಬಲಾರದ ನಷ್ಟಕ್ಕೊಳಗಾಗಿದೆ. 1954 ಮೇ 25ರಂದು ದೇವೇಗೌಡರ ಕೈ ಹಿಡಿದಿದ್ದಂತಹ ಚೆನ್ನಮ್ಮ ಹೊಳೆನರಸೀಪುರ ಆ ಭಾಗದಲ್ಲಿ ಒಂದು ಕಾಲದಲ್ಲಿ ನಿಮಗೆ ಗೊತ್ತಿರಬಹುದು, ಈ ಹಿಂದೆ ಅವರ ಮೇಲಾದಂತಹ ಸಣ್ಣ ಪುಟ್ಟ ದಾಳಿಗಳು, ರಾಜಕೀಯ ವೈಷಮ್ಯ ಅವೆಲ್ಲವನ್ನು ವಿವರಿಸಿ ಹೇಳುವಂತಹ ಸಂದರ್ಭ ಇದಲ್ಲ. ಪ್ರಚಾರದ ಆಡಂಬರದಿಂದ ಸದಾ ದೂರವಿದ್ದ ಒಂದು ಸರಳ ಕುಟುಂಬ ಇದು. ದೇವೇಗೌಡರಿಗೆ ಪ್ರಧಾನಿ ಹುದ್ದೆ ಸಿಕ್ಕಿದಾಗಲೂ ಒಂದು ಹೆಣ್ಣಿಗೆ ಬರಬೇಕಾಗಿದ್ದ ಅಹಂಕಾರ ಚೆನ್ನಮ್ಮರಿಗೆ ಬಂದಿರಲಿಲ್ಲ. ತನ್ನ ಜೀವನದ ಸರಳ ಸೂತ್ರವನ್ನು ಮರೆತಿರಲಿಲ್ಲ. ಬಂದವರ ಬಳಿ ಗೌರವಯುತವಾದಂತಹ ಮಾತು, ಸೌಮ್ಯ ಸ್ವಭಾವದ ನುಡಿ, ನಡೆ, ಪರಿಪಾಠ, ಸಲಹೆ, ಬೋಧನೆ, ಆಧ್ಯಾತ್ಮಿಕ ಚಿಂತನೆ, ಸಂಪ್ರದಾಯದ ಕಟ್ಟಳೆಗಳನ್ನು ಎಂದಿಗೂ ಮರೆತಿರಲಿಲ್ಲ. ಅವರು ಎಂದಿಗೂ ಮರೆತಿರಲಿಲ್ಲ. ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ, ಇನ್ನುಳಿದ 2 ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಸಿಕ್ಕಿದಾಗಲೆಲ್ಲ ಧಾರ್ಮಿಕ ವಿಚಾರಗಳನ್ನು ಹಂಚಿಕೊಂಡೇ ಕಳಿಸ್ತಾ ಇದ್ರು ಮಕ್ಕಳನ್ನ. ಸ್ಥಾನ ಎಷ್ಟೇ ದೊಡ್ಡದಾದ್ರೂ ಸಂಸ್ಕಾರ ಮರಿಬಾರದು ಅನ್ನೋ ಉದ್ದೇಶ. ಆ ತಾಯಿ ಹೃದಯ ಇವತ್ತು ನಿಶ್ಚಲ ಮತ್ತು ನಿಷ್ಕ್ರಿಯ ಸ್ಥಿತಿಯಲ್ಲಿದೆ. ಚಲನೆ ಇಲ್ಲದ ದೇಹವನ್ನ ಕಂಡು ತಡೆದುಕೊಳ್ಳೋದಕ್ಕೆ ಸಾಧ್ಯನಾ ಆ ಮಕ್ಕಳಿಗೆ ಅನ್ನೋ ಪ್ರಶ್ನೆ.
ಕುಟುಂಬಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ದೇವೇಗೌಡರ ಕುಟುಂಬಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಆ ಕಾರಣಗಳನ್ನು ತಿಳಿಸುವ ಸಮಯ ಇದಲ್ಲ. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮತ್ತು ಉಳಿದ ಮಕ್ಕಳ ತಾಯಿಯಾಗಿ, ದೇವೇಗೌಡರ ಧರ್ಮಪತ್ನಿಯಾಗಿ ಸಮರ್ಥವಾಗಿ ಕೆಲ ಸಿಚುವೇಶನ್ಗಳನ್ನು ನಿಭಾಯಿಸಿದ್ರು ಚೆನ್ನಮ್ಮ. ಈ ತಾಯಿ ಹೆಸರಿನಲ್ಲೊಂದು ಥಿಯೇಟರ್ ಇದೆ, ಸಿನಿಮಾ ಥಿಯೇಟರ್ ಒಳನರಸೀಪುರದಲ್ಲಿ, ಚೆನ್ನಾಂಬಿಕಾ ಅಥವಾ ಬೇರೆ ಏನೋ ಹೆಸರಲ್ಲಿ ಕರೀತಾರೆ. ಆ ಥಿಯೇಟರ್ಗೆ ಬರ್ತಾ ಇದ್ದಂತಹ ಸಿನಿ ಪ್ರೇಕ್ಷಕರ ಜೊತೆ ಹತ್ತಿರದಲ್ಲಿ ನಿಂತ್ಕೊಂಡು ಮಾತನಾಡಿ ಕಳಿಸಲಾಗ್ತಾ ಇದ್ದ ಒಂದು ವ್ಯಕ್ತಿತ್ವ ಅದು. 4ನೇ ಮಗ ಡಾಕ್ಟರ್ ಎಚ್.ಡಿ. ರಮೇಶ್ ವೃತ್ತಿಯಲ್ಲಿ ಖ್ಯಾತ ವೈದ್ಯರಾದರು. ಮೊದಲ ಪುತ್ರಿ ಅನುಸೂಯ ಖ್ಯಾತ ಹೃದ್ರೋಗ ತಜ್ಞ. ಸಂಸದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ಧರ್ಮಪತ್ನಿ. 2ನೇ ಪುತ್ರಿ ಶೈಲಜಾ ಚಂದ್ರಶೇಖರ್. ಲೈಮ್ಲೈಟ್ನಿಂದ ದೂರ ಉಳಿದಿರುವಂತಹ ಸರಳ ಜೀವಿಗಳವರೆಲ್ಲ. ದೇವೇಗೌಡ ಚೆನ್ನಮ್ಮ ದಂಪತಿಗೂ ಒಟ್ಟು 6 ಮಕ್ಕಳಿದ್ರು. 4 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ದೊಡ್ಡ ಸಂಸಾರ ಅದು. ಮೊದಲ ಮಗ ಎಚ್.ಡಿ. ಬಾಲಕೃಷ್ಣ ಗೌಡ, ನಿವೃತ್ತ KS ಅಧಿಕಾರಿ. 2ನೇ ಮಗ ಎಚ್.ಡಿ. ರೇವಣ್ಣ, ಪ್ರಭಾವಿ JDSನ ನಾಯಕ, ಮಾಜಿ ಸಚಿವ ಕೂಡ ಹೌದು. 3ನೇ ಮಗ ಎಚ್.ಡಿ. ಕುಮಾರಸ್ವಾಮಿ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಜೊತೆಗೆ ಕೇಂದ್ರ ಸಚಿವರು. 4ನೇ ಮಗ ಎಚ್.ಡಿ. ರಮೇಶ್ ವೈದ್ಯರವರು. ಮೊದಲ ಪುತ್ರಿ ಅನುಸೂಯ ಖ್ಯಾತ ಹೃದ್ರೋಗ ತಜ್ಞ. ಸಂಸದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರನ್ನ ಮದುವೆ ಆದವರು. 2ನೇ ಪುತ್ರಿ ಶೈಲಜಾ. ಕುಟುಂಬ ಸದಸ್ಯರುಗಳಿಗೆ ಸ್ಥಾನಮಾನದ ಕೊರತೆಗಳಿರಲಿಲ್ಲ. ಕುಟುಂಬದ ಸದಸ್ಯರುಗಳಿಗೆ ಆಸ್ತಿ ಸಂಪತ್ತು ಯಾವುದರ ಕೊರತೆಯೂ ಇರಲಿಲ್ಲ. ಗೌಡ್ರು ಪ್ರಧಾನಿ ಹುದ್ದೆಯಲ್ಲಿ ಅಲಂಕರಿಸಿದಾಗ ಗಂಡನ ಜೊತೆ ಡೆಲ್ಲಿಗೆ ಹೋಗೋದಕ್ಕೂ ಕೂಡ ನಾಚಿಕೆ ಪಡ್ತಾ ಇದ್ದಂತಹ ಚಿನ್ನಮ್ಮ. ಹಳ್ಳಿ ಭಾಗದ ಚೆನ್ನಮ್ಮರಿಗೆ ಕೊನೆಯ ಘಳಿಗೆವರೆಗೂ ಪ್ರಾಮಾಣಿಕ ಪತ್ನಿ ಸಲ್ಲಿಸಬೇಕಾದ ಸಕಲ ಗೌರವವನ್ನು ತನ್ನ ಅರ್ಧಾಂಗಿನಿ ಆಗಿ ಆ ಸ್ಥಾನದಲ್ಲಿ ನಿಂತ್ಕೊಂಡು ದೇವೇಗೌಡರಿಗೆ ಸಲ್ಲಿಸಿದ ಆಧುನಿಕ ಮಾದರಿಯಾಗಬೇಕಾದಂತಹ ವ್ಯಕ್ತಿತ್ವ. ಕೊನೆಗಾಲದಲ್ಲೂ ಕೂಡ ಗಂಡನಿಗೆ ಸೇವೆ ಮಾಡ್ಕೊಂಡೇ ಪ್ರಾಣ ಬಿಟ್ಟರು. ಇತ್ತೀಚೆಗಿನ ವಿಜುವಲ್ಸ್ ಅಲ್ಲಿ ಕೂಡ ನೀವು ದೇವೇಗೌಡರ ಜೊತೆ ಅವರಿದ್ದಂತಹ ರೀತಿ ನೀತಿಗಳನ್ನು ನೀವು ಗಮನಿಸಬಹುದು. ವಯಸ್ಸಾಗಿರೋದು ದೇಹಕ್ಕೆ, ನನ್ನ ಮನಕ್ಕಲ್ಲ ಅನ್ನೋದನ್ನ ಸಾಬೀತುಪಡಿಸಿದವರು ಅವರು. ಗಂಡನಿಗೆ ಮುದ್ದೆಯನ್ನ ಹಿಂಡಿ ಕೊಡೋದು ತಪ್ಪಲ್ಲ ಅನ್ನೋದನ್ನು ತೋರಿಸ್ಕೊಟ್ಟವರು. ವಯಸ್ಸಾದ ಕಾಲಘಟ್ಟದಲ್ಲೂ ಎದ್ದು ನಿಂತು ಗಂಡನಿಗೆ 1 ಗ್ಲಾಸ್ ನೀರು ಕೊಡಬಲ್ಲ ಶಕ್ತಿ ನನ್ನಲ್ಲಿದೆ ಅನ್ನೋದನ್ನು ಸಮಾಜಕ್ಕೆ ತೋರಿಸಿದವರು ಅವರು. ಗಂಡ ಹೊರಗೆ ಹೊರಟಾಗ ಗಂಡನನ್ನ ನಗುಮುಖದಿಂದಲೇ ಕಳುಹಿಸಬೇಕು ಅನ್ನುವ ಸಂಪ್ರದಾಯವನ್ನು ಸಮಾಜಕ್ಕೆ ಸಾರದವರು. ಗಂಡ ಭುಜಕ್ಕೆ ಹಾಕೋ ಟವಲ್ ಮರೆತಾಗ ಒಳಗಿರೋ ಟವಲನ್ನ ಕೈ ಕೊಟ್ಟು ನಗುಮುಖದಿಂದ ಬಾಗಿಲಲ್ಲಿ ನಿಂತ್ಕೊಂಡು ಸ್ವಾಗತ ಮಾಡಿದವರು ಅವರೇ, ವಿದಾಯ ಹೇಳಿದವರು ಅವರೇ. ಅವರಿಂದ ಕಲಿಯಬೇಕಾದ ಅನೇಕ ತರಹದ ಸಂಸ್ಕಾರಗಳು ಇನ್ನೂ ಬಾಕಿ ಉಳಿದಿದ್ದಾವೆ. ವಯಸ್ಸಾಗಿದೆ ಅನ್ನುವ ಕಾರಣಕ್ಕೆ ಹೆಚ್ಚು ಮಲಗ್ತಿರ್ಲಿಲ್ಲ. ವಯಸ್ಸಾಗಿದೆ ಅನ್ನುವ ಕಾರಣಕ್ಕೆ ಮನೆಯ ಅಂಗಳದಲ್ಲಿರುವ ತುಳಸಿ ಕಟ್ಟೆಗೆ ಪೂಜೆ ಮಾಡದಲ್ಲೇ ಇರ್ತಿರ್ಲಿಲ್ಲ. ವಯಸ್ಸಾಗಿದೆ ಅನ್ನುವ ಕಾರಣಕ್ಕೆ ವಾಕಿಂಗ್ ಅನ್ನು ಕಡಿಮೆ ಮಾಡಿರಲಿಲ್ಲ. ಎಲ್ಲವೂ ಇದೆ ಅನ್ನುವ ಕಾರಣಕ್ಕೇನು ಆಡಂಬರ ಜೀವನನೂ ಮಾಡಿರಲಿಲ್ಲ. ಎಲ್ಲವೂ ಇದೆ, ಕಮ್ಮಿ ಏನೂ ಇಲ್ಲ. ಪದ್ಮನಾಭ ನಗರದ ಮನೆಯ ಒಳಗೆ ಸಂಪ್ರದಾಯ ಈಗಲೂ ಜೀವಂತವಾಗಿದೆ. ಅವರ ಧರ್ಮ ನಿಷ್ಠೆಯನ್ನು ಪದ್ಮನಾಭ ನಗರದ ದೇವೇಗೌಡರ ನಿವಾಸದಲ್ಲಿ ನೀವು ಈಗಲೂ ಗಮನಿಸಬಹುದು. 96 ವರ್ಷದ ಎಚ್.ಡಿ. ದೇವೇಗೌಡರ ಬೆಡ್ರೂಮ್ ಇದೆಯಲ್ಲ, ಆ ಬೆಡ್ರೂಮು ಕೂಡ ಆರ್ಗನೈಸ್ಡ್ ಆಗಿದೆ. ಎಲ್ಲೆಲ್ಲಿ ಏನು ಇರಬೇಕು ಅದೇ ಇದೆ. ಅದನ್ನೆಲ್ಲವನ್ನು ನಿಭಾಯಿಸ್ತಾ ಇದ್ದಿದ್ದು ಇವರ ಧರ್ಮಪತ್ನಿ ಅನ್ನುವಂತಹ. ಮುಖ ಹಣೆಯ ಮೇಲೆಲ್ಲ ಸುಟ್ಟು ಗಾಯಗಳಾಗಿದ್ವು ಒಂದು ಸಂದರ್ಭದಲ್ಲಿ, ಆಸಿಡ್ ಅಟ್ಯಾಕ್. ಸೊ ಇನ್ನು
ಅವರ ಮೃತ ಶರೀರ, ಪಾರ್ಥಿವ ಶರೀರವನ್ನು ನೋಡೋದಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದೇವೇಗೌಡರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಬೊಮ್ಮಾಯಿ ಅವರ ಸುಪುತ್ರ ಬಸವರಾಜ ಬೊಮ್ಮಾಯಿ ದೇವೇಗೌಡರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಇನ್ನು ದೇವೇಗೌಡರು ಈ ವಯಸ್ಸಲ್ಲಿ ತನ್ನ ಧರ್ಮಪತ್ನಿಯ ನಿಯೋಗ, ಅವರ ವಿದಾಯವನ್ನ ಹೆಂಗೆ ಸ್ವಾಗತ ಮಾಡ್ತಾರೆ ನಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಪತ್ನಿಯ ಜೊತೆ ಕೋಪ ಮಾಡ್ಕೊಂಡವರಲ್ಲ, ಪತ್ನಿಯ ಬೆನ್ನನ್ನ ಸವರಿದಾರೆಯೇ ಹೊರತಾಗಿ ತಟ್ಟಿ ನಿಷ್ಠುರ ಆದಂತಹ ಗಂಡನಲ್ಲ. ಪತಿ ಪತ್ನಿ ಎಲ್ಲಿವರೆಗೆ ಚೆನ್ನಾಗಿರ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಈ ಜೋಡಿ. ದೇವಸ್ಥಾನಕ್ಕೆ ಪ್ರತಿ ಬಾರಿ ಹೋಗಬೇಕಾದ್ರಲ್ಲೆಲ್ಲ ಪತ್ನಿ ಇರ್ತಿದ್ರು ಅನ್ನುವುದು. ಕುಮಾರಸ್ವಾಮಿ ಪ್ರೀತಿಯ ಮಗನಾಗಿದ್ರು ಆ ತಾಯಿ. ಕುಮಾರಸ್ವಾಮಿ ಭೇಟಿ ಕೊಟ್ಟಾಗಲೆಲ್ಲ HD ರೇವಣ್ಣ ಬೇಕಾದ್ರೆ ಒಂದು 5 ನಿಮಿಷ ಮಾತನಾಡಿಸಿ ಹೋಗ್ತಾ ಇದ್ರು. ಆದರೆ ಕುಮಾರಸ್ವಾಮಿ ಹಂಗಲ್ಲ. ಅವರ ಬಳಿ ಅತ್ಯಂತ ಲಾಲಿತ್ಯವಾಗಿ ಈ ಸಣ್ಣ ಮಕ್ಕಳನ್ನು ಹೆಂಗ ಮುದ್ದು ಮರಿಮಕ್ಕಳನ್ನ ಕಂಡ ದಂಪತಿಗಳಿವರು. ಮರಿಮಕ್ಕಳನ್ನ ಕಂಡ ದಂಪತಿಗಳು, ಮಗನ ಮಗ, ಆ ಮಗನ ಮಗ, ಅತ್ಯಂತ ಅಪರೂಪದ ಜೋಡಿಗಳು. ಇವತ್ತು ಚೆನ್ನಮ್ಮರ ಮರಣದ ಸುದ್ದಿ ದೇವೇಗೌಡರ ಕುಟುಂಬಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಒಂತರಹದ ಆಘಾತ.
ದೇಶದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿಯ ವಿದಾಯವನ್ನು ಆ ಕುಟುಂಬ ಸಹಿಸಿಕೊಳ್ಳೋದು ಸಾಧ್ಯನಾ? ನಿಜಕ್ಕೂ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದ ಸಂದರ್ಭದಲ್ಲಿ ಅನೇಕರು ಬಂದು ಅವರ ಆರೋಗ್ಯ ವಿಚಾರಿಸುವಂತಹ ಪ್ರಯತ್ನಗಳನ್ನು ಮಾಡಿದರು. ಅದರೆಲ್ಲ ಒಂದು ಕಡೆ ಚೇತರಿಸಿಕೊಳ್ತಾರೆ ಎನ್ನುವಂತಹ ಸಣ್ಣ ಭರವಸೆಗಳಿತ್ತು. ಆದರೆ ಇವತ್ತಿನ ದಿನ ಭರವಸೆಗಳು ಯಾವುದೂ ಕೂಡ ಉಳಿದಿಲ್ಲ ಅನ್ನುವಂತಹದ್ದು. ಸೊ ಕುಮಾರಸ್ವಾಮಿ ಅವರ ಪ್ರೀತಿಯ ತಾಯಿ, ಅವರ ಪ್ರತಿ ಬಾರಿಯ ರಾಜಕೀಯ ಸಾಧನೆಗಳಿಗೂ ಕೂಡ ಸಾಕ್ಷಿಯಾಗಿದ್ದಂತಹ ತಾಯಿ ಇವತ್ತು ಇಲ್ಲ ಅನ್ನುವುದನ್ನು ಕುಮಾರಸ್ವಾಮಿ ಅವರು ನಂಬೋದಕ್ಕೆ ಸಾಧ್ಯನಾ? ಪ್ರತಿ ಬಾರಿಯೂ ತನ್ನ ಸಾಧನೆಯ